ಎವ್ರಿವನ್ ಸೊ ಐ ಹೋಪ್ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ದಿಸ್ ಸೈಡ್ ವಿಜಯ್ ಅಂತ. ಓಕೆ, ಸೊ ಇವತ್ತು ನನ್ಗೊಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ಸೊ ಅದ್ರ ನೇಮ್ ಅದು ESBI ಅಂತ. ಓಕೆ, ಸೊ ESBI ಒಂದು ಕಾನ್ಸೆಪ್ಟ್ ಒಂದು. ಸೊ ಅದ್ರ ಇದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೊ ಬುಕ್ ಒಳಗಿಂದ ರೋಬೋಟ್ ಕಿಯೋಸಾಕಿ ಅವರು ಹೇಳಿದ್ದಾರೆ. ಓಕೆ, ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಗೊತ್ತಿಲ್ಲ ಸೊ ಅದೇ ESBI ಕಾನ್ಸೆಪ್ಟ್ ಏನಿದೆ ಅಂತ. ಓಕೆ, ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವಾಟ್ ಇಸ್ ESBI? ಓಕೆ, ಸೊ ಇಂಡಿಯಾದಲ್ಲಿ ಸೊ ಜಗತ್ತಿನ 4 ಟೈಪ್ ಆಫ್ ಇನ್ಕಮ್ ಸೋರ್ಸ್ ಅಂತ ಇರುತ್ತೆ. ಫಸ್ಟ್ ಒನ್ ಇಸ್ ಎಂಪ್ಲಾಯ್ಮೆಂಟ್ ಅಂತ ಇರುತ್ತೆ. ಹೌದಾ, ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಬಿಸ್ನೆಸ್ ಅಂಡ್ ಇನ್ವೆಸ್ಟರ್ಸ್ ಅಂತ 4 ಕ್ಯಾಟಗರಿ ಇರುತ್ತೆ. ಹೌದಾ, ಸೊ ಅದ್ರಲ್ಲಿ ಫಸ್ಟ್ ಒನ್ ಬಂದು ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟ್ ಗೆ ಗುಡ್ ಎಕ್ಸಾಂಪಲ್ ಏನ್ ಬಂದು ಸೊ ಜಾಬ್ ಅಂತ. ಓಕೆ, ಸೊ ಜಾಬ್ ಅಲ್ಲಿ ಏನಾಗುತ್ತೆ, ಮಾರ್ನಿಂಗ್ ಇಂದ ಸಾಯಂಕಾಲವರೆಗೂ 9 to 5 ಕಂಟಿನ್ಯೂ ಜಾಬ್ ಮಾಡ್ಬೇಕಾಗತ್ತೆ. ಅದ್ರ ಟೈಮ್ ಫ್ರೀಡಮ್ ಇರಲ್ಲ, ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ. ಸೊ ಲೈಫ್ ಪೂರ್ತಿ ಕೆಲಸ ಮಾಡ್ತಿರ್ಬೇಕಾಗತ್ತೆ. 9 to 5 ಇನ್ ಕೇಸ್ ಒಂದ್ ಏನಾದ್ರು ಹಾಲಿಡೇ ತಗೋಬೇಕಂದ್ರೂ ಕೂಡ, ಲೀವ್ ತಗೋಬೇಕಂದ್ರೂ ಕೂಡ ಏನ್ ಮಾಡ್ಬೇಕಾಗುತ್ತೆ, ಅಡ್ವಾನ್ಸ್ ಆಗಿ ಪರ್ಮಿಷನ್ ತಗೋಬೇಕಾಗತ್ತೆ, ಲೀವ್ ತಗೋಬೇಕಾಗತ್ತೆ. ಸೊ ಅಪೀಲ್ ಮಾಡ್ಬೇಕು, ಅವಾಗ ನಿಮ್ಗೆ ಲೀವ್ ಅಂತ ಸಿಗತ್ತೆ. ಇನ್ ಕೇಸ್ ನೀವು 1 day ನೀವು 2 day ಜಾಬ್ ಬಿಟ್ರೆ ಆ ಡೇ ಸ್ಯಾಲರಿ ಕಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎ ಜಾಬ್. ಸೊ ಇದು ಎಂಪ್ಲಾಯ್ಮೆಂಟ್ ಗುಡ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಒನ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಗುಡ್ ಎಕ್ಸಾಂಪಲ್. ಒಂದ್ ಜನರಲ್ ಸ್ಟೋರ್ ತಗೊಳ್ಳಿ, ಆಟೋ ರಿಕ್ಷಾ ತಗೊಳ್ಳಿ. ಒಂದ್ ಜನರಲ್ ಸ್ಟೋರ್ ಆಗ್ಬೇಕಂದ್ರೂ ಕೂಡ ಮಿನಿಮಮ್ 1 lakh ಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಹೌದಾ, ಎಸ್ 1 lakh ಆದ್ಮೇಲೂ ಕೂಡ ಆ ಶಾಪ್ ನ ಡೈಲಿ ಹೋಗ್ಬಿಟ್ಟು ಮಾರ್ನಿಂಗ್ ಓಪನ್ ಮಾಡಿದ್ರೆ ಮಾತ್ರ ಇನ್ಕಮ್ ಬರುತ್ತೆ. ಇನ್ ಕೇಸ್ ಓಪನ್ ಮಾಡಿದ್ರೆ ಬಿಡಿ ನೋಡೋಣ, ಬರುತ್ತೆ, ಇನ್ಕಮ್ ಬರಲ್ಲ. ಅದೇ ತರ ಒಂದ್ ಆಟೋ ರಿಕ್ಷಾ ತಗೋಬೇಕಂದ್ರೂ ಕೂಡ ಸೊ 2 to 3 lakh ಬೇಕಾಗುತ್ತೆ. 2 to 3 lakh ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಕೂಡ ಸೊ ಮಾರ್ನಿಂಗ್ ಇಂದ ಸಾಯಂಕಾಲವರೆಗೂ ಹೊಡಿಬೇಕಾಗತ್ತೆ. ಹೌದಾ, ಇನ್ ಕೇಸ್ ಆಟೋ ಮನೇಲಿ ಒಂದು 2 days ನಿಂದಿರ್ಸ್ಕೊಂಡು ನೋಡಿ, ಇನ್ಕಮ್ ಬರುತ್ತಾ? ಅಫ್ಕೋರ್ಸ್ ಬರಲ್ಲ. ಹೌದಾ, ಸೊ ಎಷ್ಟೊತ್ತರೆಗೂ ಕೆಲಸ ಮಾಡ್ತೀರಾ ಅಷ್ಟೊತ್ತರೆಗೂ ಮಾತ್ರ ಇನ್ಕಮ್ ಬರುತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ. ಓಕೆ, ಸೊ ಥರ್ಡ್ ಒನ್ ಇಸ್ ಬಿಸ್ನೆಸ್ ಅಂತ ಕ್ಯಾಟಗರಿ. ಸೊ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಬಿಸ್ನೆಸ್ ಮಾಡ್ಬೇಕಾದ್ರೆ ಫಸ್ಟ್ ಐಡಿಯಾ ಬೇಕಾಗುತ್ತೆ, ಸೆಕೆಂಡ್ ಪ್ಲೇಸ್ ಬೇಕಾಗುತ್ತೆ, ಥರ್ಡ್ ಇನ್ವೆಸ್ಟ್ಮೆಂಟ್ ಅಂಡ್ ಫೋರ್ತ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಆ ಬಿಸ್ನೆಸ್ ಸ್ಟೇಬಲ್ ಆಗ್ಬೇಕಂದ್ರೆ ಇಟ್ ಟೇಕ್ 3 to 4 years ಎಕ್ಸ್ಪೀರಿಯನ್ಸ್. ಓಕೆ, ಸೊ ಆ 4 years ಅಲ್ಲಿ ಪ್ರಾಫಿಟ್ ಆಗ್ಬೋದು, ಲಾಸ್ ಕೂಡ ಆಗ್ಬೋದು. ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಏನಾಗುತ್ತೆ, ಆ ಸೆಕ್ಟರ್ ಅಲ್ಲಿ, ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಬಿಸ್ನೆಸ್ ಮಾಡ್ತಾ ಇದೀರ ಅಂತ. ಹೌದಾ, ಅಂಡ್ ಸೊ ಫೋರ್ತ್ ಒನ್ ಇಸ್ ಇನ್ವೆಸ್ಟರ್ಸ್ ಅಂತ. ಇನ್ವೆಸ್ಟರ್ಸ್ ಯಾರಂದ್ರೆ ಆಲ್ರೆಡಿ ರಿಚೆಸ್ಟ್ ಪರ್ಸನ್ ಇರ್ತಾರೆ. ಸೊ ಅವ್ರು ಆಲ್ರೆಡಿ ಎಕ್ಸಾಂಪಲ್ ಅದಾನಿ, ಅಂಬಾನಿ ಅವ್ರ ಏನ್ ಮಾಡ್ತಾರೆ, ಅವ್ರ ಕಡೆ ಒಂದು ಎಕ್ಸ್ಟ್ರಾ ಅಮೌಂಟ್ ಅನ್ನ ಸೊ ಬೇರೆ ಬೇರೆ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಲೈಕ್ ಶೇರ್ ಮಾರ್ಕೆಟ್ ಅಲ್ಲಿ. ಹೌದಾ, ಅದು ಪ್ರಾಫಿಟ್ ಬಂದ್ರು ನಡೆಯುತ್ತೆ, ಲಾಸ್ ಬಂದ್ರು ನಡೆಯುತ್ತೆ, ಬಿಕಾಸ್ ಆಫ್ ಅವ್ರಿಗೆ ಇರುವಂತ ಎಕ್ಸ್ಟ್ರಾ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾರೆ. ಹೌದಾ, ಎಸ್ ಆಸ್ ಅ ಗುಡ್ ಎಕ್ಸಾಂಪಲ್ ಒಂದು ಮನೆ ಕಟ್ಟಬೇಕಂದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ 40 to 50 lakh ಬೇಕಾಗತ್ತೆ. 40 to 50 lakh ಇನ್ವೆಸ್ಟ್ ಮಾಡಿದ್ಮೇಲೆ ಕೂಡ ಒಂದ್ ಮನೇನ, ಆ ಮನೇನ ರೆಂಟ್ ಮೇಲೆ, ಲೀಸ್ ಮೇಲೆ ಕೊಟ್ರೆ ಎವ್ರಿ ಮಂತ್ ಎವ್ರಿ ಇಯರ್ಗೆ ಲೀಸ್ ಅಂತ ಇನ್ಕಮ್ ಬರ್ತಾ ಇರುತ್ತೆ. ಹೌದಾ, ದಿಸ್ ಇಸ್ ಕಾಲ್ಡ್ ಆಸ್ ಅ ಪ್ಯಾಸಿವ್ ಇನ್ಕಮ್. ಸೊ ಲಿಸನ್ ಕೇರ್ಫುಲಿ ನಾವು, ಬಿಕಾಸ್ ಆಫ್ ಇಂಡಿಯಾನಲ್ಲಿ ಇವಾಗ 95% ಜನ ಏನಿದ್ದಾರೆ ಜಾಬ್ ಆದ್ರೂ ಮಾಡ್ತಿದಾರಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಿದ್ದಾರೆ. ಹೌದಾ, ಏನೋ ಜಾಬ್ ಆದ್ರೂ ಮಾಡ್ತಿದಾರೆ, ಇಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದು ಸಣ್ಣ ಪುಟ್ಟ ಕೆಲಸ ಆದ್ರೂ ಮಾಡ್ಕೊಂಡಿದ್ದಾರೆ. ಅವ್ರ ಕಡೆ ಓನ್ಲಿ 5% ದುಡ್ಡು ಮಾತ್ರ ಇರೋದು. ಎಷ್ಟು? ಓನ್ಲಿ 5% ದುಡ್ಡು ಮಾತ್ರ. ಯಾರು ಸೊ ಬಿಸ್ನೆಸ್ ಮತ್ತೆ ಇನ್ವೆಸ್ಟಿಂಗ್ ಮಾಡ್ತಿದ್ದಾರೆ ಅವ್ರು 5% ಜನ ಮಾತ್ರ ಇರೋದು. ಓಕೆ, ಅವ್ರ ಕಡೆ 95% ಇನ್ಕಮ್ ಇದೆ. ಸೊ ನಾವು ಟೆಲ್ ಮಿ, ಸೊ ನಿಮಗೆ ಯಾವ ಕ್ಯಾಟಗರಿ ಬರಬೇಕಂತ ಇದೆ? 95 or 5% ಕ್ಯಾಟಗರಿ. ಓಕೆ, ಸೊ ನಿಮಗೆ ಯಾವ ಕ್ಯಾಟಗರಿ ಬರ್ಬೇಕಂತ ಸೊ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಯಾವ ಕ್ಯಾಟಗರಿ ಬಿಲಾಂಗ್ ಆಗ್ಬೇಕಂತ ಇದೆ ಅಂತ. ಓಕೆ, ಆಲ್ ದ ಬೆಸ್ಟ್.